ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ನಾನು ಪಲಾವ್ ಮಾಡ್ತಾ ಇದ್ದೀನಿ. ಪಲಾವ್ ಹೇಗ್ ಮಾಡೋದು ನೋಡೋಣ ಬನ್ನಿ. ನೋಡಿ, ಮೊದಲಿಗೆ ನಾನಿಲ್ಲಿ ತರಕಾರಿ ಹೆಚ್ಕೊಂಡಿದ್ದೀನಿ. ಬೀನ್ಸು, ಕ್ಯಾರೆಟು, ಆಲೂಗಡ್ಡೆ ಹೆಚ್ಚಿಡ್ಕೊಂಡು ತೊಳ್ಕೊಂಡಿದ್ದೀನಿ. ತೊಳೆದಿಟ್ಕೊಂಡಿದ್ದೀನಿ. ಮಸಾಲೆ ರುಬ್ಲಿಕ್ಕೆ ಹಸಿಮೆಣಸಿಕಾಯಿ, ಹಸಿ ಶುಂಠಿ, ಒಂದ್ 3 ಬೆಳ್ಳುಳ್ಳಿ, ಒಣ ಕೊಬ್ಬರಿ ಸ್ವಲ್ಪ. ಹಸಿ ಕೊಬ್ಬರಿ ಇರ್ಲಿಲ್ಲ, ಹಾಗಾಗಿ ನಾನು ಒಣ ಕೊಬ್ಬರಿನೇ ತಗೊಂಡಿದ್ದೀನಿ. ನೀವು ಯಾವ್ದಾದ್ರು ತಗೊಳ್ಳಿ. ಫ್ರೆಂಡ್ಸ್, ಫಸ್ಟ್ ಜಾರಿಗೆ ನಾವು ಕೊಬ್ಬರಿ ಹಾಕೊಳ್ಳನ್ರಿ, ಹೆಚ್ಕೊಂಡಿರೋ ಕೊಬ್ಬರಿ. ನೆಕ್ಸ್ಟ್ ಹಸಿಮೆಣಸಿಕಾಯಿ, ಬೆಳ್ಳುಳ್ಳಿ, ಶುಂಠಿ ಹೆಚ್ಚಿಟ್ಕೊಂಡಿರೋದು ಮಿಕ್ಸಿ ಜಾರಿಗೆ ಹಾಕೊಳ್ಳಿ. ನೋಡಿ ಫ್ರೆಂಡ್ಸ್, ಪಲಾವ್ ಮಸಾಲೆ ಪೌಡರ್ ಹಾಕ್ತಾ ಇದೀನಿ. ಇವಾಗ ಮಿಕ್ಸಿ ಜಾರಿಗೆ ರುಬ್ಕೊಳ್ಳನ್ರಿ. ಮಿಕ್ಸಿ ಜಾರಿಗೆ ರುಬ್ಕೊಳ್ಳಿ. ಸ್ವಲ್ಪ ನೀರ್ ಹಾಕೊಳ್ತಾ ರುಬ್ಕೊಳ್ಳಿ. ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕೊಳ್ಳಿ. ರುಬ್ಬುವಾಗ ಚೆನ್ನಾಗಿರುತ್ತೆ. ಮಸಾಲೆ ನುಣ್ಣಗೆ ರುಬ್ಕೊಂಡಾಯ್ತು. ನೆಕ್ಸ್ಟ್ ಈಗ ಒಗ್ಗರಣೆಗೆ ರೆಡಿ ಮಾಡನ್ರಿ. ನೋಡಿ, ಒಂದ್ ಈರುಳ್ಳಿನ ಹೆಚ್ಚಿಟ್ಕೊಳ್ಳಿ ಒಗ್ಗರಣೆಗೆ. ಮತ್ತೆ ಒಂದ್ 4 ಟೊಮ್ಯಾಟೊ ಹೆಚ್ಚಿಟ್ಕೊಳ್ಳಿ ಚಿಕ್ಕದಾಗಿ. ಇಲ್ಲಿ ನೋಡಿ, ನಾನು ಒಗ್ಗರಣೆಗೆ ಆಲ್ರೆಡಿ ನಾನು ಪಾತ್ರೆ ಎಣ್ಣೆ ಹಾಕಿದ್ದೀನಿ. ಎಣ್ಣೆ ಆಲ್ರೆಡಿ ಕಾದಿದೆ. ನೋಡಿ, ಸಾಸಿವೆ ಹಾಕಿ ಫ್ರೆಂಡ್ಸ್. ನಂತರ ಕರಿಬೇವು ಸೊಪ್ಪು ಹಾಕಿ. ನಂತರ ಈರುಳ್ಳಿ ಹಾಕಿ. ಈರುಳ್ಳಿ ಹಾಕಿ ಬಾಡಿಸ್ಕೊಳ್ರಿ ಚೆನ್ನಾಗಿ. ಈರುಳ್ಳಿ ಸ್ವಲ್ಪ ಕೆಂಪು ಒಂಥರ ಕಂದು ಬಣ್ಣ ಬರೋ ತನಕನು ಎಣ್ಣೆಲಿ ಬಾಡಿಸ್ಕೊಳ್ಳಿ. ನೆಕ್ಸ್ಟ್ ಇಲ್ಲಿ ನಾನು ಮಸಾಲೆ ರುಬ್ಬಿರೋದು ಹಾಕೊಳ್ತಾ ಇದೀನಿ. ನೋಡಿ, ಮಸಾಲೆ ರುಬ್ಬಿರೋದು ಚೆನ್ನಾಗಿ ಅದನ್ನ ಎಣ್ಣೆಲಿ ಬಾಡಿಸ್ಕೊಳ್ಳಿ. ಅದು ಮಸಾಲೆ ಚೆನ್ನಾಗಿ ಎಣ್ಣೆಲಿ ಒಂಥರ ಘಮ ಘಮ ಅಂತ ವಾಸನೆ ಬರುತ್ತೆ ಕಣ್ರಿ. ಅದ್ ಬರೋವರೆಗೂ ನಾವು ಏನ್ ಮಾಡ್ಬೇಕಂದ್ರೆ ಎಣ್ಣೆಲಿ ಬಾಡಿಸ್ಕೊಂತಾನೆ ಇರ್ಬೇಕ್ರಿ. ಚೆನ್ನಾಗಿ ಕಲ್ಸ್ರಿ. ನೆಕ್ಸ್ಟ್ ಹೆಚ್ಕೊಂಡಿರೋ ತರಕಾರಿನ ಹಾಕನ್ರಿ. ಅದ್ರಲ್ಲಿ ಮಿಕ್ಸ್ ಮಾಡಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ನಂತರ ಟೊಮ್ಯಾಟೊ ಹಾಕೊಳ್ಳೋಣ. ನೋಡ್ರಿ, ಚೆನ್ನಾಗಿ ಮಿಕ್ಸ್ ಮಾಡ್ಕೊಡ್ರಿ. ಮಿಕ್ಸ್ ಮಾಡಿದ್ಮೇಲೆ ಇದು ಏನ್ ಗೊತ್ತಾ, ಒಂದ್ 15 ನಿಮಿಷ ಚೆನ್ನಾಗಿ ಬೇಯ್ಬೇಕಂದ್ರೆ ಸ್ವಲ್ಪ ತರಕಾರಿ, ಟೊಮ್ಯಾಟೊ ಪ್ರತಿಯೊಂದು ಸ್ವಲ್ಪ ಒಂದ್ 15 ನಿಮಿಷ ಬೇಯಿಸ್ಕೊಳ್ಳಿ. ಕರಿಬೇವು ಸ್ವಲ್ಪ ಹಾಕ್ರಿ. ಇದು ಒಂದ್ 15 ನಿಮಿಷ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ರಿ. ಮತ್ತೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಇವಾಗ ನಾವು ಒಂದ್ ಪಾತ್ರೆಯಲ್ಲಿ ಅಕ್ಕಿ ತೊಳ್ಕೊಂಡ್ರಿ. ನೋಡ್ರಿ, 1 ಲೋಟ ಅರ್ಧ ಕಪ್ಪು ಅಕ್ಕಿ ತಗೊಳಂದ್ರಿ. 1 ಲೋಟ ಮತ್ತೆ ಅದರಲ್ಲೇ ಅರ್ಧ ಕಪ್ಪು ಅಕ್ಕಿ. ಇವಾಗ ನಾವ್ ಅಕ್ಕಿನ ಒಂದ್ 3 ಸಲ ಚೆನ್ನಾಗಿ ತೊಳ್ಕೊಬೇಕ್ರಿ. ನೋಡಿ, ಅಕ್ಕಿ 3 ಸಲ ತೊಳ್ಕೊಂಡಿದ್ದಾಯ್ತು. ನೆಕ್ಸ್ಟ್ ಏನ್ ಮಾಡ್ಬೇಕಪ್ಪ ಅಂದ್ರೆ, ಈಗ 1 ಲೋಟ ಅಕ್ಕಿ ತಗೊಂಡಿರ್ತೀವಿ ಅಂದ್ಮೇಲೆ ನಾವು ಅದೇ ಕಪ್ ನಲ್ಲಿ 1 ಲೋಟ ಅಕ್ಕಿಗೆ 2 ಲೋಟ ನೀರ್ ಹಾಕ್ಬೇಕ್ರಿ. ನೋಡಿ, ನಾವು 1.5 ಕಪ್ಪು ಅಕ್ಕಿ ತಗೊಂಡಿದೀವಿ ಅಂದ್ಮೇಲೆ ನಾವು 3 ಕಪ್ಪು ನೀರ್ ಹಾಕ್ಬೇಕಾಗುತ್ತೆ ರೀ.
ಮತ್ತೆ ಸ್ವಲ್ಪ ತರಕಾರಿ ಇರುತ್ತೆ ಅಲ್ವಿ, ಅದಕ್ಕೂ ಕೂಡ ಒಂದು ಅರ್ಧ ಕಪ್ ನೀರ್ ಹಾಕ್ಬೇಕಾಗುತ್ತೆ ಎಕ್ಸ್ಟ್ರಾ. ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ, ಮತ್ತೆ ಅಕ್ಕಿ ತೊಳೆದಿರೋ ಅಕ್ಕಿನ ನಾವ್ ಅದ್ರಲ್ಲಿ ಹಾಕೊಂಡ್ರಿ. ಅಕ್ಕಿನ ಹಾಕೊಂಡು ಮಿಕ್ಸ್ ಮಾಡ್ಕೊಡ್ರಿ. ಮಸಾಲೆ ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ನೋಡಿ, ನಾವು ಮಸಾಲೆ ಎಲ್ಲ ಚೆನ್ನಾಗಿ ಹಾಕಿದ್ರೇನೆ ಪಲಾವು ತುಂಬಾ ಟೇಸ್ಟಿಯಾಗಿ ರುಚಿಕರವಾಗಿ ಆಗುತ್ತೆ ರೀ. ಇವಾಗ ನಾವು ಕುಕ್ಕರ್ ಮುಚ್ಚಳಿಕೆ ಮುಚ್ಚಿಬಿಟ್ಟು 3 ಸಲ ವಿಷಲ್ ಹಾಕ್ಸನ್ರಿ. 3 ಸಲ ಕುಕ್ಕರ್ ಕೂಗ್ಬೇಕ್ರಿ. ನೋಡ್ರಿ ಇವಾಗ 3 ಸಲ ಕೂಗಿದೆ. ನೋಡಿ ಪಲ್ಲವ್ ರೆಡಿ ಆಗಿದೆ. ಎಷ್ಟು ಚಂದ ಬಂದಿದೆ ನೋಡ್ರಿ ಪಲ್ಲವ್. ತಿನ್ಲಿಕ್ಕೆ ಎಷ್ಟು ಟೇಸ್ಟ್ ಇರುತ್ತೆ ಅಂದ್ರೆ, ನೀವು ಒಂದ್ಸಲ ಟ್ರೈ ಮಾಡ್ರಿ ಮನೇಲಿ. ಮಸಾಲೆ ಎಲ್ಲ ಮೇಲ್ ಬಂದಿರುತ್ತೆ ಫ್ರೆಂಡ್ಸ್, ಅದು ಚೆನ್ನಾಗಿ ನಾವು ಅನ್ನನ ಕಲಿಸ್ಬೇಕಂದ್ರಿ. ನೀಟಾಗಿ ಮಿಕ್ಸ್ ಮಾಡ್ಬೇಕು. ನನ್ನ ವಿಡಿಯೋ ಇಷ್ಟ ಆಗಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ಸ್. ಥ್ಯಾಂಕ್ಸ್ ಫಾರ್ ವಿಡಿಯೋ ವಾಚಿಂಗ್. ನೋಡ್ರಿ ಪಲ್ಲವ್ ರೆಡಿ ಆಯ್ತು. ಎಷ್ಟು ಟೇಸ್ಟ್ ಆಗಿರುತ್ತೆ ಗೊತ್ತಾ. ನೀವು ಒಂದ್ಸಲ ಟ್ರೈ ಮಾಡ್ರಿ ಫ್ರೆಂಡ್ಸ್. ಬಾಯ್ ಬಾಯ್.